ಎಲ್ರಿಗೂ. ನಾನು ವೀಕ್ಷಿಸ್ತಾ ವೆಲ್ಕಮ್ ಟು ದ ಚಾನೆಲ್. ಪ್ಲೀಸ್ ಕಮ್ ಕುತ್ಕೊಳ್ಳಿ. ಇವತ್ತು ನಮ್ಮ ಎಷ್ಟನೇ ಆನಿವರ್ಸರಿ? ಸಿಕ್ಸ್ತ್ ಆನಿವರ್ಸರಿ ವಿಶ್ ಮಾಡಿರುವಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ದ ಲಾಸ್ಟ್ ಆನಿವರ್ಸರಿ ಆಸ್ ಜಸ್ಟ್ ಎ ಕಪಲ್. ನೆಕ್ಸ್ಟ್ ಇಯರ್ ಇಂದ ಫ್ಯಾಮಿಲಿ ಆಗಿರ್ತೀವಿ ಅಲ್ವಾ? ದೊಡ್ಡ ಫ್ಯಾಮಿಲಿ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಓಕೆ, ಅವ್ರಿಗಂತ ಏನೋ ಸ್ಪೆಷಲ್ ಅಲ್ಲ, ಸಿಂಪಲ್ ಆಗಿ ಏನೋ ಮಾಡಿದೀನಿ ಆಯ್ತಾ. ಸೊ ಲೆಟ್ ಅಸ್ ಸಿ ಅವ್ರಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ. ನಾವ್ ಈ ತರ ಬರ್ತ್ಡೇ ದಿನ, ಆನಿವರ್ಸರಿ ದಿನ ಗಿಫ್ಟ್ಸ್ ಎಲ್ಲ ಕೊಡೋ ಪದ್ಧತಿ ಇಲ್ಲ, ಇದೆಯಾ? ಡಿಪೆಂಡ್ಸ್ ಅಲ್ವಾ ಇವಾಗ. ಓಕೆ ವಿಶ್ ಮಾಡೋಣ. ಓಕೆ ಸರ್, ನೀವು ನಮ್ಮ ತರನ ಗಿಫ್ಟ್ಸ್ ಕೊಡ್ತೀರಾ ಅಥವಾ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿ ಓಕೆ ಮೆಮರೀಸ್ ಅಂತ ಸುಮ್ಮನೆ ಆಗ್ತೀರಾ, ಹೇಗೆ ಅಂತ ತಿಳಿಸಿ ಆಯ್ತಾ. ನಾಟ್ ಕಂಪಲ್ಸರಿ ಗಿಫ್ಟ್ಸ್ ಕೊಡಬೇಕು ಅಂತ, ಬಟ್ ಯಾ. ಕ್ಲೋಸ್ ಯುವರ್ ಐಸ್, ಐ ವಿಲ್ ಓಪನ್. ಆ ಕಡೆ ತಿರುಗಿ, ಅರ್ಥನೇ ಆಗಲ್ಲ ಇವ್ರಿಗೆ. ತಿರುಗಿ ಅರ್ಥ ಆಗಲ್ಲ. ನೋಡಂಗಿಲ್ಲ ಅಂದ್ರೆ ನೋಡ್ತಾರಲ್ಲ, ಹುಡುಗಿ ತರ ಆಡ್ತಾರೆ. ಒಳ್ಳೆ ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಆನಿವರ್ಸರಿ. ಏನಿದು ಕಪ್ ಕೇಕಾ? ಏನು ತರಬಾರ್ದು. ಸ್ವೀಟ್ ಏನು ತಿನ್ನಂಗಿಲ್ಲ ಅಂತ ಹೇಳಿಲ್ವಾ? ನನಗೆ ಬೇಕಿತ್ತ ಇದು. ಸೊ ಬೇಸಿಕ್ಲಿ ಹೂವನ್ನು ಆಗುತ್ತೆ, ಸ್ವೀಟ್. ನಾವು ಪ್ರತಿ ಆನಿವರ್ಸರಿ ಏನಾದ್ರು ಸೆಲೆಬ್ರೇಷನ್ ಕೇಕ್ ಕಟ್ ಮಾಡ್ತೀವಿ. ಹೂವ ತರದೇ ಕೇಕ್ ತಂದ್ಕೊಟ್ರೆ ಪ್ರೀತಿಯಿಂದ ನನಗೆ ಬರೇ ಒದೆ ಬೀಳುತ್ತೆ. ಪ್ಲೀಸ್ ಬೇರೆ ಯಾರಾದ್ರೂ ಇಷ್ಟ. ಇದು ನಿಮಗೆ ನಾನು ಮುಟ್ಟಲ್ಲ. ಸರಿ, ನಿಮ್ಗೆ ಕೊಡಲ್ಲ ಇದು. ಬಟ್ ಹೌದು ಸಖತ್ತಾಗಿದೆ, ನೋಡಕ್ಕಂತೂ ಸೂಪರ್ ಆಗಿದೆ. ಬೊಕೆ ಥೀಮಲ್ಲಿರುವಂಥ ಕೇಕ್ ಪ್ರಿಟಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇದನ್ನು ನಾನು ಇಲ್ಲೇ ಹತ್ರದಲ್ಲಿ ಎಲ್ಲೋ ಒಂದು ಫ್ರೇಸರ್ ಟೌನಿಂದ ಇದನ್ನು ಆರ್ಡರ್ ಮಾಡಿದ್ದು. ಅವ್ರಿಗೆ 3-4 ದಿನ ಮುಂಚೆನೇ ಹೇಳಿದ್ದೆ. ನನ್ನ ಫ್ರೆಂಡ್ ಯಾರೋ ಒಂದು ಸ್ಟೇಟಸ್ ಹಾಕಿದ್ರು ಇನ್ಸ್ಟಾಗ್ರಾಮ್ನಲ್ಲಿ, ಅದನ್ನು ನೋಡಿ ಇಷ್ಟ ಆಗಿ ಆಮೇಲೆ ಇದನ್ನೇ ಮಾಡಬೇಕು ಅಂತ. ಹ್ಯಾಪಿ ಆನಿವರ್ಸರಿ. ಶೋಕೊಂಡ ನೀನು ಕೊಡ್ತೆ ಬಲೆ ಹುಲ್ಲೆ ಮಧ್ಯ. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ನಮ್ಮ ಪುಟ್ಟ ಆನಿವರ್ಸರಿ ಸೆಲೆಬ್ರೇಷನ್ ಫ್ಯಾಮಿಲಿ ಇವತ್ತು. ಈ ಸಲ ಬರ್ಡೇಗೆ ಚಿಕ್ಕ ಫ್ಯಾಮಿಲಿ ಆಗಿದೆ, ನೆಕ್ಸ್ಟ್ ಇಯರ್ ದೊಡ್ಡ ಫ್ಯಾಮಿಲಿ ಆಗ್ತದೆ. ಈ ಪುಟ್ಟ ಸೆಲೆಬ್ರೇಷನ್ ಆದಮೇಲೆ ಟೆಂಪಲ್ಗೆ ಹೋಗಿ ದೇವರು ಆಶೀರ್ವಾದ ಪಡ್ಕೊಂಡು ನಾವು ಬಂದಿದ್ದು ಶೀರೋಸ್ಗೆ ಇನ್ UB ಸಿಟಿ ಆಯಿತಾ. ಆ್ಯಂಡ್ ಇದ್ರ ಬಗ್ಗೆ ತುಂಬ ಕೇಳಿದ್ದೀವಿ, ತುಂಬ ಚೆನ್ನಾಗಿರುವಂಥ ರಿವ್ಯೂಸ್ ಇದೆ. ಬಟ್ ನಮ್ಮ ಇಂಡಿಯನ್ ಸ್ಟೈಲ್, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಸ್ಟೈಲ್ ಫುಡ್ ಇರಲ್ಲ, ತುಂಬ ಡಿಫ್ರೆಂಟ್ ಆಗಿರುವಂಥ ಫುಡ್ ಸ್ಟೈಲ್ ಇದೆ. ಅದನ್ನು ಟ್ರೈ ಮಾಡೋಣ ಅಂತ ಇವತ್ತು. ಲೆಟ್ಸ್ ಸಿ ಹೇಗಿರುತ್ತೆ. ಆ್ಯಂಡ್ ಇದು ಫಸ್ಟ್ ಐಟಮ್ ಸೂಪ್, ತುಂಬ ಚೆನ್ನಾಗಿತ್ತು ಮಾತ್ರ. ಫ್ಲೇವರ್ಸ್ ಮಸ್ತ್ ಇದೆ ಇದ್ರಲ್ಲಿ. ಅದೇ ಏನೋ ಫ್ಲೇವರ್ ಡಿಫ್ರೆಂಟ್ ಲೆಮನ್, ಚಿಲ್ಲಿ ಎಲ್ಲ ಫ್ಲೇವರ್ಸ್ ತುಂಬ ಈ ವೆದರ್ಗೆ ಪರ್ಫೆಕ್ಟ್. ಅಲ್ಲಿ ಹೋದಾಗ ಚಳಿ, ತುಂಬ ಗಾಳಿ ಇತ್ತು, ಅದಕ್ಕೆ ಇದು ಪರ್ಫೆಕ್ಟ್ ಆಗಿತ್ತು ಗೊತ್ತಾ. ಖಾರ, ಹುಳಿ, ಬಿಸಿ ಆ್ಯಂಡ್ ತುಂಬ ದಿನಗಳಿಂದ ಇದ್ದಂಥ ಕ್ರೇವಿಂಗ್ಸ್ ಸೂಶಿ ತಿನ್ನಬೇಕು ಅಂತ. ಆ್ಯಂಡ್ ದೀಪು ಅವರ ಫೇವ್ರೆಟ್ ಕುಂಗ್ ಪಾವ್ ಚಿಕನ್. ಅಮ್ಮ ದೀಪು ಅವರ ಫೇವ್ರೆಟ್ ಕುಂಗ್ ಪಾವ್ ಚಿಕನ್ ಟ್ರೈ ಮಾಡ್ತಾ ಇದ್ದಾರೆ ಇವತ್ತು. ದೀಪು ಫೇವ್ರೆಟ್ ಇದು. ಹೌದಾ? ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದಲ್ವಾ. ಆ ಥರ ಇದೆ, ಸ್ವೀಟ್ ಇದೆ, ಮಸ್ತ್ ಸ್ವೀಟಾ. ಕುಂಗ್ ಪಾವ್ ಸ್ವಲ್ಪ ಸ್ವೀಟ್ ಬರುತ್ತೆ, ಇದು ತುಂಬ ಮಾಡಿದ್ದಾರೆ. ಇವಾಗ ಅಮ್ಮ ನನ್ನ ಫೇವ್ರೆಟ್ ಸೂಶಿ ಟ್ರೈ ಮಾಡಿ. ವಾಂತಿ ಬರ್ತಾ ಇದೆ ಅಮ್ಮನಿಗೆ. ಇದು ಕೆಂಪುದಾದ ಸೈಡ್ ಇಡು ನೀರುಳ್ಳಿಯ. ಹಾಂ, ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ ಸೂಶಿ ಬೇಕು ಅಂತ. ಆಲ್ಮೋಸ್ಟ್ 1 year ಇಂದ. 1 year ಇಂದ. ಲಾಸ್ಟ್ ಇಯರ್ ಕೋಕೋ ಹೋಗಿದ್ದು, ಅದಾದ್ಮೇಲೆ ಇದು ಬಾಗಿಲು. ಯಮ್ ತುಂಬ ಇಷ್ಟ, ಚೆನ್ನಾಗಿತ್ತು.
ಅಮ್ಮನಿಗೋಸ್ಕರ ಒಂದು ಸ್ವಲ್ಪ ಮೀಡಿಯಂ ಸ್ಪೈಸಿನಲ್ಲಿ ಆಪ್ಷನ್ ಇತ್ತು ಅಂತ ಅದನ್ನು ಆರ್ಡರ್ ಮಾಡಿದ್ವಿ. ಲೆಟ್ಸ್ ಸಿ ಅವ್ರಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ. ಮೀಡಿಯಮ್ ಸ್ಪೈಸಿ ಫುಡ್ ಕೊಡಿ ಒಂದು ಸ್ವಲ್ಪ ಅಂದರೆ ಇದು ಹುಳಿ ಇತ್ತು, ತೀರಾ ಹುಳಿ ಸಿಹಿ ಒಂಥರ ವಿಯರ್ಡ್ ಟೇಸ್ಟ್ ಅನ್ನಿಸ್ತು. This is also sweet, she says. We asked for spicy, medium spicy. ಲಾಸ್ಟ್ ಐಟಮ್ ಇದೂ ಅಮ್ಮನಿಗೆ ಇಷ್ಟ ಆಗಿಲ್ಲ ಅಂದ್ರೆ ಅಮ್ಮನ ಮನೆಯಲ್ಲೇ ಕೂರ್ಸೋದಿನ್ನ. ನಿಮ್ಮ ಅಮ್ಮಂದ್ರಿಗೆ ಮನೆಯಲ್ಲಿ ಗಂಜಿ ಊಟ ಕೊಡಬೇಕೆಂದು ವಿನಂತಿಸುತ್ತೇನೆ. ಅಮ್ಮ ಇಲ್ಲಿ ಉಪ್ಪಿನಕಾಯಿ ಇದೆಯಾ ಕೇಳು ಅಂತಿದ್ದಾರೆ. ಉಪ್ಪಿನಕಾಯಿ ಇನ್ನೇನು ಬೇಕು? ಒಣಮೀನು ಬೇಕಾ? ಇನ್ನು ಬರ್ತೀರಾ ನಮ್ಮ ಜೊತೆ ಹೋಟೆಲ್ಗೆ? ಬೇಬಿ ನಮ್ಮ ಅಮ್ಮನ ನಾವು ಇಷ್ಟು ಚೆನ್ನಾಗಿರೋ ಹೋಟೆಲ್ ಕರ್ಕೊಂಡು ಬಂದ್ರೆ ಹಿಂಗೆ ಅಂತಾರೆ ನೋಡಿ ಬೇಬಿ. ನನಗೆ ದೀಪಕ್ಕೆ ಈ ಥರ ಡಿಫ್ರೆಂಟ್ ಕ್ಯೂಸೀನ್ಸ್ ಟ್ರೈ ಮಾಡೋದಂದರೆ ಇಷ್ಟ. ವಿ ರಿಲಿ ಎಂಜಾಯ್ಡ್. ಬಟ್ ಎಲ್ರಿಗೂ ಆ ಥರ ಇಷ್ಟ ಆಗಬೇಕಂತ ಇಲ್ಲ ಅಲ್ವಾ. ಅಮ್ಮನಿಗೆ ಸಿಂಪಲ್ ಫುಡ್ ಇಷ್ಟ ಆಗುತ್ತೆ, ಬಟ್ ನಮಗೆ ಅವ್ರಿಗೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅನ್ನೋ ಆಸೆ ಆಗಿತ್ತು. ಆ್ಯಂಡ್ ಫೈನಲಿ ಡೆಸರ್ಟ್ ಮುಗಿಸ್ಕೊಂಡು ಹಾಗೆ ಮನೆಗೆ ಹೊರಟು ಬಂದ್ವಿ. ಒಂದಷ್ಟು ಬಾಕ್ಸಸ್ ಬರ್ತಾನೆ ಇದೆ ಮನೆಗೆ. ಇದೆಲ್ಲ ಹೊಸ ಮನೆಗೆ, ಬಟ್ ನಾವು ನೋಡ್ಬೇಕಲ್ವಾ ಡ್ಯಾಮೇಜ್ ಇದೆಯಾ, ಎಲ್ಲ ಚೆನ್ನಾಗಿದೆಯಾ. ನಾನು ಲೈಫಲ್ಲಿ ಆರ್ಡರ್ ಮಾಡದೇ ಇರೋ ಬ್ರ್ಯಾಂಡ್ಸಿಂದೆಲ್ಲ ಐಟಮ್ಸ್ ಬಂದಿದೆ. ಇಲ್ಲಿ ನನ್ನ ಹತ್ರ ಸ್ವಲ್ಪ ಇದೆ, ನನ್ನ ಆರ್ಕಿಟೆಕ್ಟ್ ಹತ್ರ ಸ್ವಲ್ಪ ಇದೆ. ಅವ್ರ ಹತ್ರನೂ ಒಂದು 20 ಐಟಮ್ಸ್ ಇದೆ ಅನಿಸುತ್ತೆ. ಇಲ್ಲಿ ನಮ್ಮ ಹತ್ರ ಒಂದು 20 ಐಟಮ್ಸ್ ಇರ್ಬೋದು. ಸೊ ಕುತೂಹಲ ಇದೆ ನನಗೆ ಏನೆಲ್ಲ ಇದೆ ಅಂತ. ತುಂಬ ಇಂಟ್ರೆಸ್ಟಿಂಗ್ ಡಿಫ್ರೆಂಟ್ ಯುನೀಕ್ ಆಗಿರೋ ಐಟಮ್ಸ್ ಇದೆ ಗೊತ್ತಾ ಈ ಸತಿ. ಒಂದೊಂದಾಗಿ ಓಪನ್ ಮಾಡೋಣ. ಅವರು ನೋಡಿಕೊಂಡು ನಮ್ಮ ಮನೆ ಥೀಮ್ಗೆ ಮ್ಯಾಚ್ ಆಗೋ ಥರದ ಐಟಮ್ಸ್ನ ಮಾತ್ರ ನನ್ನ ಹತ್ರ ಆರ್ಡರ್ ಮಾಡಿಸಿದ್ದಾರೆ. ಸೊ ಹಾಗಾಗಿ ಆ ಥರದ ಐಟಮ್ಸ್ ಎಲ್ಲ ಇದೆ. ಫ್ರೆಜೈಲ್ ಅಂತೆಲ್ಲ ಬರೆದಿದೆ. ಇದೆಲ್ಲ ಬಂದು ಆಲ್ಮೋಸ್ಟ್ 1 ವಾರ ಮೇಲೆ ಆಗಿದೆ, ಕೆಲವೊಂದು 1 ತಿಂಗಳೇ ಆಗಿದೆ ಅನಿಸುತ್ತೆ. ನಾವು ಇದನ್ನು ಓಪನ್ ಮಾಡೋದಕ್ಕೆ ಹೋಗಿಲ್ಲ, ಬಿಕಾಸ್ ಆವಾಗ ನಮ್ಮ ಕತೆ ಎಲ್ಲ ಬೇರೆನೇ ಇತ್ತು. ಓಪನ್ ಮಾಡಿದ್ರೆ ಎಲ್ಲಿಡೋದು, ಏನು ಮಾಡೋದು. ಬಟ್ ಇಲ್ಲಿ ಓಪನ್ ಮಾಡಲೇಬೇಕಾಯ್ತು. ಇವಾಗ ಲೇಟ್ ಆದರೆ ಎಕ್ಸ್ಚೇಂಜ್ ಮಾಡಲ್ಲಲ್ವಾ, ಹುಷಾರಾಗಿ ನೋಡ್ಕೋಬೇಕು. ಈಗಷ್ಟೇ ಹೇಳಿದ್ಲ ನನ್ನ ಮಗಳು ಏನು ತರಬೇಕು? ಹ್ಯಾಂಡ್ ವಾಶ್. ಬಟ್ ಹೊಸ ಮನೆಗೆ. ಹೊಸ ಮನೆಗಾ? ವರ್ಷಕ್ಕುಂಟು ಬ್ರಾಸ್ ಥರದ್ದು ಫ್ಯಾಬ್ ಇಂಡಿಯಾ ಅವ್ರದ್ದು. ಓಕೆ ಅಂದರೆ ನಾನು ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಇದು ಚೆನ್ನಾಗಿದೆ, ಹಾಗಾಗಿ ವಾಪಸ್ ಇಡೋಣ. ನಮ್ಮ ಮನೆ ಥೀಮ್ ಬ್ರಾಸ್, ಗೋಲ್ಡ್, ಫ್ರೆಂಚ್ ಗೋಲ್ಡ್ ಇರೋದ್ರಿಂದ ಆ ಥರ ಥೀಮಲ್ಲೇ ಹ್ಯಾಂಡ್ ವಾಶ್ದು ಡೆಲಿಕೇಟ್ ಫ್ಯಾಬ್ ಇಂಡಿಯಾದಿಂದ. ನಂದು ಇನ್ನೂ ಒಂದು ಓಪನ್ ಆಗಿಲ್ಲ. ಇಬ್ಬರು ಓಪನ್ ಮಾಡೋಣ, ಆಮೇಲೆ ಶುರು ಮಾಡೋಣ. ಓಪನ್ ಮಾಡಿ ಬೇಗ ಓಪನ್ ಮಾಡಿ ನೋಡಬೇಕು. ಫ್ರೆಜೈಲ್ ಅಂತ ಬರೆದಿದ್ದಾರೆ. ಓ ಇದು ನಂಗೆ ಗೊತ್ತು. ಸಾಲ್ಟ್ ಪೌಡ್ರ್. ಈಗ ಏನು ಹಾಕೋದ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದು ಬೇಕು ಅಂದಿದ್ದಾರೆ ಅವರು. ಸರಿನಪ್ಪ, ನಿಮಗೆ ಬೇಕು ಅಂದರೆ ಬೇಕು. ಬ್ಲೂ ಥೀಮಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಬೇಕು ಅಂದಿದ್ರು. ಸೊ ಇದು ಸಿರಾಮಿಕ್ ಜಾರ್ ಸೆಟ್ ಆಫ್ 2. ನೈಸ್. ಎಲ್ಲದರದ್ದು. ಓ ವಾವ್, ಪ್ಯಾಕೇಜಿಂಗ್ ಸೂಪರ್ ಆಗಿದೆ. ಏನಿದು? ಶೋಕೊಂಡತ ಎನ್ನ ಬಾರಿ ಪೊರ್ಲು ಶೂಟಿಂಗ್. ನಂದು ಬಾರಿ ಚಂದ ಇದೆ. ಮೀನು ಇದು ತುಂಬಾ ಚೆನ್ನಾಗಿದೆ. ವೆರಿ ಬ್ಯೂಟಿಫುಲ್ ಫ್ಯಾನ್ಸಿ ದಿಂಬು ಕವರು ಜೊತೆಗೆ ಇದನ್ನು ಒಂದು ಏನೋ ಕವರ್, ಐ ಡೋಂಟ್ ನೋ. ಬಟ್ ಸುಮ್ಮನೆ ಓಪನ್ ಮಾಡೋದು ಬೇಡ. ತುಂಬಾ ರಾಯಲ್ ಆಗಿ ಕ್ಲಾಸಿಯಾಗಿ ಕೊಟ್ಟಿದ್ದಾರೆ. ಪ್ಯಾಕೇಜಿಂಗ್ಗೆ ಚೆನ್ನಾಗಿದೆ. ಓಪನ್ ಮಾಡ್ತೀನಿ ಬಿಡಿ. ಸುಮ್ಮನೆ ತಲೆ ಇಡಬೇಕು ಹೇಳ್ಬೇಕು, ಮಲಗಬಾರ್ದು ಈ ತಲೆ ಇಟ್ಟಿದ್ರಲ್ಲಿ. ವಾವ್, ಬ್ಯೂಟಿಫುಲ್ ಆಗಿದೆ. ನಂಗಿದೆ ಕಲರ್. ಮನೆ ಸೆಟ್ ಆದಮೇಲೆ ನಿಮಗೂ ಗೊತ್ತಾಗುತ್ತೆ ಇದನ್ನೆಲ್ಲ ಎಲ್ಲಿ ಆ್ಯಕ್ಚುಲಿ ಯೂಸ್ ಮಾಡೋದಕ್ಕಂತ ತಂದಿದ್ದೀನಿ ಅಂತ. ಕವರ್ ಶೋಕು ಪ್ಯಾಕಿಂಗ್ ಮಾಡೋದಂದ್ರೆ ಹೆಂಗೆ? ಪರಿಮಳ ತುಲ್ಲಿಗೆ ಯಾವುದಾದ ಪಾಡ್ದೇರೇಕು. ಇದು ನಮ್ಮ ಮನೆ ಥೀಮ್ಗೆ ಬೇಕಾಗಿರುವಂಥ ತಲೆದಿಂಬು. ಒಳ್ಳೆ ಪರಿಮಳ ಉಂಟು. ಹೆಚ್ಚಾಗಿ ಪ್ಯಾಸ್ಟಲ್ ನಿಯೋ ಕ್ಲಾಸಿಕಲ್ ಶೇಡ್ಸ್ ಎಲ್ಲ ಇದೆ. ಓ, ಇದು ಒಂದು ಸಿಂಗಲ್ ಬೆಡ್ಶೀಟ್, ಅದನ್ನು ಫೋಲ್ಡ್ ಮಾಡಿದ್ದಾರೆ. ಡಬಲ್. ಇದು ಡಬಲ್. ನಮ್ಮ ರೂಮ್ಗೆ ಬೇಕಾಗಿರುವಂಥ ಬೆಡ್ಶೀಟ್, ದಿಂಬು ಕವರ್ ಎಲ್ಲ ದಿರ್ಪುಡ್ಚಿ. ಭಾರ ಇದೆ ಇದು, ಒಂದು ಸ್ವಲ್ಪ ಭಾರ ಇದೆ. ಡಬಲ್ ಶೋಕ್ ಉಂಟು. ಬ್ಯೂಟಿಫುಲ್ ಪ್ರೀಮಿಯಂ ಅಂತ ಗೊತ್ತಾಗುತ್ತೆ. ಇದು ಬೆಡ್ಡಿಗೆ ಹಾಕ್ಲಿಕ್ಕೆ ಇಬ್ರು ಬೇಕು ಮಾತ್ರ. ನೋಡ್ಬೇಕಾದ್ರೇನೆ ಇದೆಲ್ಲ ಪ್ರೀಮಿಯಂ ಅಂತ ಗೊತ್ತಾಗತ್ತೆ. ಒಬ್ಬ ಎಷ್ಟು ದೊಡ್ಡ ತಲೆದಿಮ್ ಕವರು. ಅವು ಆಪುಂಡು ಉಲಾಯ್ಪೋನ ಸರಿ ಆಪುಂಡು. ಅವು ದಪ್ಪ ಅಂಚದವು ಮಲ್ಲ ತೋಜುಂಡು. ನಿಕಲ್ನ ಎತ್ತರದ ದಿಂಬು ಪೋನಾಗ ಪೊರ್ಲುಂಡು ಮಾತ್ರ ಬಾಳಿಕೆ ಬರು ಇಟ್ಟೆ. ಇದನ್ನ ಮಾಸ್ಟರ್ ಬೆಡ್ರೂಮ್ಗೆ ಆರ್ಡರ್ ಮಾಡೋದಕ್ಕಂತ ಅವ್ರು ಹೇಳಿದ್ದು. ಸೊ ಹಾಗಾಗಿ ಇದು ನಮ್ಮ ಬೆಡ್ರೂಮ್ಗೆ
ಕೊಡುಂಜು ಸಿ ನನ್ನ ಮನೆ ಇರೋ ಕಾನ್ಸೆಪ್ಟ್ಗೆ ಆ ಥೀಮ್ಗೆ ಅದ್ರ ಪ್ರಕಾರ ಸ್ಟೈಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇದೆಲ್ಲ. ಹಂಗಂತ ನಾನು ಫುಲ್ ಈ ವರ್ಷಗಟ್ಟಲೆ ಒಂದು 10 ಬೆಡ್ಶೀಟ್ಸ್ನ ಇದೇ ರೀತಿ ತರೋದಕ್ಕಾಗಲ್ಲ, ಒಂದಾದ್ರೂ ಇರಲಿ ಅಂತ. ಇವಾಗ ಸ್ಪೆಷಲ್ ಡೇಸ್ಗೆ, ಸ್ಪೆಷಲ್ ಒಕೇಶನ್ಸ್ಗೆ, ನಮಗೆ ಸ್ಪೆಷಲ್ ಫೀಲ್ ಆಗಬೇಕು ಅಂತ ಅಂದ್ಕೊಂಡಾಗ ಹಾಕಬೇಕಲ್ವಾ, ಅದಕ್ಕೋಸ್ಕರ. ಸೊ ಒಂದು ಪ್ರೀಮಿಯಂ ಬೆಡ್ಶೀಟ್ಸ್ ನೋಡಿದ್ರಿ. ಅದು ಬಿಟ್ಟರೆ ನಾನು ಒಂದಷ್ಟು ಬೆಡ್ಶೀಟ್ಸ್ನ ಆರ್ಡರ್ ಮಾಡಿದ್ದೀನಿ. ನಾ 1 ಇಯರ್ಗೆ ಏನೆಲ್ಲ ಬೇಕಾಗುತ್ತೆ, ಎಲ್ಲ ಬೆಡ್ರೂಮ್ಗೆ ಮಿನಿಮಮ್ 3 to 4 ಬೆಡ್ಶೀಟ್ಸ್ ಇರಲಿ ಅಂತ. ಸೊ ಬ್ಯೂಟಿಫುಲ್ ಆಗಿರುವಂಥ ಶೇಡ್ಸಲ್ಲಿ ನಾನು ಫೋಟೋಸ್ ಹಾಕ್ತೀನಿ. ಎಲ್ಲ ಲೈಟ್ ಕಲರ್ಸಲ್ಲಿ ಆರ್ಡರ್ ಮಾಡಿರೋದು. ಅಮ್ಮನ ಕೈಯಲ್ಲಿ ಒಂದಿದೆ. ನಾನೆಲ್ಲ ಆನ್ ಸ್ಕ್ರೀನ್ ಫೋಟೋಸ್ ಹಾಕ್ತೀನಿ, ಬಿಕಾಸ್ ಓಪನ್ ಮಾಡಿ ಮತ್ತೆ ಪ್ಯಾಕ್ ಮಾಡೋದು. ಇದನ್ನೆಲ್ಲ ನಾನು ಮಿಂತ್ರಾದಿಂದ ಆರ್ಡರ್ ಮಾಡಿರೋದು, ಈ ಬೆಡ್ಶೀಟ್ಸ್ಗಳನ್ನು. ಹೆಚ್ಚಾಗಿ ನಾನು ಲೈಟ್ ಕಲರ್ಸೇ ಆರ್ಡರ್ ಮಾಡಿರೋದು, ಬಿಕಾಸ್ ನಮ್ಮ ಥೀಮಿಗೆ ಮ್ಯಾಚ್ ಆಗುತ್ತೆ ಎಲ್ಲ ರೂಮ್ಗೆ ಅಂತ. ಬಟ್ ಕೆಲವೊಂದು ಈ ಥರ ಬ್ರೈಟ್ ಕಲರ್ಸು ಇರಲಿ ಅಂತ. ಇದು ಅಪ್ಪಾಜಿ ರೂಮಿಗೆ ಮ್ಯಾಚ್ ಆಗುತ್ತೆ ಅಂತ, ಫಾರ್ ಅ ಚೇಂಜ್, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ಅಂದರೆ ಈ ಥರದ್ದು. ಇನ್ನು ನಮ್ಮ ಆರ್ಕಿಟೆಕ್ಟ್ ಅವ್ರು ಹೇಳಿದ್ರಿಂದ ಇದನ್ನೊಂದು ಆರ್ಡರ್ ಮಾಡಿದ್ದೀನಿ. ಐ ಡೋಂಟ್ ನೋ ಇದು ಎಲ್ಲಿಗೆ ಏನು ಬರುತ್ತೆ, ನಿಜವಾಗ್ಲೂ ನನಗೆ ಐಡಿಯಾನೇ ಇಲ್ಲ. ಪ್ಲಸಿ ಇದನ್ನು ಅವ್ರು ಹೇಳಿದ್ದಕ್ಕೆ ಇನ್ನೊಂದು ಆರ್ಡರ್ ಮಾಡಿರೋದು. ಇದನ್ನು ಅವ್ರು ಹೇಳಿದ್ದಕ್ಕೆ ಆರ್ಡರ್ ಮಾಡಿರೋದು. ಎಲ್ಲ ರೂಮ್ಗೆ ಒಂದೊಂದು ಅನಿಸುತ್ತೆ, ಬಟ್ ನನಗೆ ಐ ಹ್ಯಾವ್ ನೋ ಐಡಿಯಾ ಎಲ್ಲಿ ಏನು ಹಾಕ್ತಾರೆ. ಅವ್ರು ಸ್ಟೈಲಿಂಗ್ ಮಾಡಿದಾಗ್ಲೇ ನಂಗೆ ಗೊತ್ತಾಗತ್ತೆ. ಆಮೇಲೆ ಇದೊಂದು ತುಂಬ ಕುಷನ್ ಕವರ್ಸೇ ಇದೆ, ಬಿಕಾಸ್ ಅಷ್ಟೊಂದು ಸೀಟರ್ ಎಲ್ಲ ಇದೆಯಲ್ಲ. ಚೆಕ್ ದಿಸ್, ಇದಿನ್ನೊಂದು. ಇನ್ನೂ ಒಂದು ನನಗೆ ಶೂಟ್ಸಿಗೆ ಬೇಕಾಗುತ್ತೆ ಅಂತ ಸ್ಯಾಟಿನ್ ಮೆಟೀರಿಯಲಲ್ಲಿ ನಾನು ಆರ್ಡರ್ ಮಾಡಿದ್ದೀನಿ. ಬೆಡ್ಶೀಟ್ ಮೇಲೆ ತುಂಬ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ ಅಂತ ಇದು ಸ್ಯಾಟಿನ್ ಮೆಟೀರಿಯಲ್. ಸೊ ಜಸ್ಟ್ ಫಾರ್ ಏನಾದರೂ ಸ್ಪೆಷಲ್ ವೀಡಿಯೋಸ್ ಎಲ್ಲ ಮಾಡಬೇಕು ಅಂದರೆ ಕೆಲವೊಂದ್ಸತಿ ಬ್ರ್ಯಾಂಡ್ ರಿಕ್ವೈರ್ಮೆಂಟ್ಸ್ ಹಾಗೆ ಇರುತ್ತೆ, ಅದಕ್ಕೋಸ್ಕರ. ಅದು ಬಂದು ಆಲ್ಮೋಸ್ಟ್ 1 ತಿಂಗಳು ಮೇಲೆ ಆಯಿತು ಗೊತ್ತಾ. ಎನ್ನಲ್ಲೇ ನಂದೆ, ಬಟ್ ಅದು ಸೇಫ್ಟಿಗಂತ ಹಿಂಗೆಲ್ಲ ಹಾಕಿದ್ದಾರೆ ಅವರು. ಹುಷಾರಿದ್ದು ಕೆಳಗಡೆ ಬೀಳಬಾರ್ದು. ಹೆಂಗೆ ಓಪನ್ ಮಾಡೋದು? ನಾವು ಎಲ್ಲ ಲೈಟ್ಸ್ ಒಂದು ಕಡೆಯಿಂದ ತಂದಿದ್ವಿ, ಬಟ್ ದೇವ್ರ ಮನೆಗೆ ಯಾವ ಲೈಟ್ಸು ಸೆಟ್ ಆಗ್ತಿರ್ಲಿಲ್ಲ ಅಂತ ಇದನ್ನು ಆರ್ಡರ್ ಮಾಡಿದ್ದೀವಿ. ಸೊ ಡ್ಯಾಮೇಜ್ ಇದೆಯಾ ಅಂತ ನೋಡಬೇಕಾಗಿತ್ತು ನನಗೆ. ಇಟ್ಸ್ ಆಲ್ ಗುಡ್ ಕಂಡೀಷನ್, ನೋ ಡ್ಯಾಮೇಜ್, ನಥಿಂಗ್. ಪರ್ಫೆಕ್ಟ್. ಅವ್ರು ಇದನ್ನು ಲಿಂಕ್ ಕಳಿಸ್ಬೇಕಾದ್ರೆ ನಾನು ಅನ್ಕೊಂಡಿದ್ದೆ, ಯಾಕಪ್ಪ ಇಷ್ಟು ಕಾಸ್ಟ್ಲಿದೆಲ್ಲ ಕಳಿಸ್ತಾರೆ, ಸುಮ್ಮನೆ ನನಗೆ ಆಗಲ್ಲ, ಇಟ್ಸ್ ಟೂ ಎಕ್ಸ್ಪೆನ್ಸಿವ್ ಅಂತ. ಬಟ್ ದಿಸ್ ಈಸ್ ಎಕ್ಸ್ಟ್ರಾ ಆರ್ಡಿನರಿ ಅಲ್ಲ. ಅಂದರೆ ಇದನ್ನೆಲ್ಲ ನಾನು ನಿಜವಾಗ್ಲೂ ಲೈಫಲ್ಲಿ ನೋಡಿದ್ದು 5 ಸ್ಟಾರ್ ಹೋಟೆಲ್ಗೆ ಹೋಗಬೇಕಾದ್ರೆ ಅಲ್ಲ, ಅಲ್ಲಿ ತನಕ ನಾನು ನೋಡೇ ಇರಲಿಲ್ಲ. ಇವಾಗ ನಮ್ಮ ಮನೆಗೆ ಬಂದು ಸೇರಿದೆ. ಇನ್ನು ಹಿಂಗಿದ್ದಿದ್ದು ಅಲ್ಲೇ ಇರಬೇಕು. ಹಿಂಗೆ ಟಚ್ ಮಾಡಿ ಬಿದ್ದುಬಿಟ್ರೆ ಹೋಯ್ತು ನಂದು ಡಮಾರ್. ಹುಷಾರಾಗಿ ನೋಡ್ಕೋಬೇಕು ಆಯಿತಾ ಎಲ್ಲದನ್ನು. ಬ್ಯೂಟಿಫುಲ್ ಆಗಿದೆ. ನಂಗೆ ಇದೆಲ್ಲ ತೆಗಿಯೋದಕ್ಕೆ ಮನಸ್ಸಿಲ್ಲ, ನಿಮಗೂ ಕಾಣಿಸಲ್ಲ, ಬಟ್ ಒಂದು ಫೋಟೋ ಹಾಕ್ತೀನಿ. ಯಾಕೆ ನಂಗೆ ತೆಗಿಯೋದಕ್ಕೆ ಮನಸ್ಸಿಲ್ಲ ಅಂದರೆ ಡ್ಯಾಮೇಜ್ ಆಗಬಾರ್ದಲ್ಲ. ಇವರು ಕಳಿಸಿರೋರು ಹೆಂಗೆ ಕಳಿಸ್ತಾರೆ ಅಂದರೆ, ಒಂದು ಬಾಕ್ಸ್, ಅದ್ರ ಒಳಗಡೆ ಥರ್ಮೋಕಾಲ್, ಇನ್ನೊಂದು ಬಾಕ್ಸ್, ಅದ್ರ ಒಳಗಡೆ ಥರ್ಮೋಕಾಲ್, ಅದ್ರ ಒಳಗಡೆ ಇದು. ಬಿಕಾಸ್ ಒಳ್ಳೆ ಪ್ರೀಮಿಯಂ ಬ್ರ್ಯಾಂಡ್ಸ್ ಆ್ಯಂಡ್ ಇದು ಎಲ್ಲರೂ ತಗೊಳ್ಳಲ್ಲ. ಬಂದಿದ್ದೀವಿ, ಅವ್ರಿಗೂ ಲಾಸ್ ಆಗುತ್ತೆ ಡ್ಯಾಮೇಜ್ ಆದಾಗ, ಕ್ಲೈಂಟ್ಗೂ ಲಾಸ್ ಆಗಬಾರ್ದು ಅಂತ ಚೆನ್ನಾಗಿ ಕಳಿಸಿದ್ದಾರೆ. ಪ್ಯಾಕೇಜಿಂಗ್ ಎಲ್ಲ ಬ್ಯೂಟಿಫುಲ್. ಆ ಟಚ್ಚು, ಆ ಟೆಕ್ಸ್ಚರ್ ಸಖತ್ತಾಗಿದೆ. ಅಮ್ಮ ಎಂಕಲ್ ಇಲ್ಲದ ಲ್ಯಾಂಪ್ ಶೋಕುಂಡು ಕಲರ್ ಬಾರಿ ಪೊರ್ಲು ಮಸ್ತಾಗಿದೆ. ಬೆಡ್ ಲ್ಯಾಂಪ್ ಲ್ಯಾಂಪ್ ದಿನ್ನುಂಡಿ ಇದ್ದಿರ್ಪುಂದ ಆಯಗ್ ಯಾನ್ ದಿರ್ತು ಪೂಜಾನ ಮಲ್ಲ ಶಕ್ತಿಮಾನಿ. ಕಾರ್ನರ್ ಗ್ಲಾಸ್ ಅಗೇನ್ ಗೋಲ್ಡ್ ಫಿನಿಶ್ ಅಲ್ಲೇ ತರಿಸಿದೀನಿ, ನಮ್ಮ ಬಾತ್ರೂಮ್ ಮ್ಯಾಚ್ ಆಗಲಿ ಅಂತ. ಇದು ದೀಪದ ಐಟಮ್ ಇಡೋದಕ್ಕೆ. ಇನ್ನೊಂದಿದೆ. ಇದಿಷ್ಟು ಐಟಮ್ಸ್ ಬಂದಿದೆ. ಇನ್ನ ಕೆಲವೊಂದು ಐಟಮ್ಸ್ ಇದೆ. ಮನೆ ಇಡೀ ಕಸ ಆಗಿ ಹೋಗಿದೆ ಇವಾಗ. ಹೊಸ ಮನೆಯಲ್ಲಿ ಪ್ರತಿಯೊಂದನ್ನು ಸೆಟ್ ಮಾಡೋದಕ್ಕೆ ಅಂತ ಐಟಮ್ಸ್ ಕ್ವಾಲಿಟಿ ಚೆಕ್ ಮಾಡಿದ್ದಾಯಿತು. ಎಕ್ಸ್ಚೇಂಜ್ ಆಫರ್ ಯಾವುದೂ ಇಲ್ಲ. ಆ್ಯಂಡ್ ಅಮ್ಮ ದೀಪು ಹೊರಗಡೆ ಹೋಗಿದ್ರು ಆ್ಯಂಡ್ ದೇ ಬ್ಯಾಕ್ ಹೋಮ್. ಡೆಲ್ ಮಾಡಿ ಪೋಡಿಗೆ ಫಸ್ಟ್ ಟೈಮ್ ನಾನು ಅಳಿಯ ಶಾಪಿಂಗ್ ಎಲ್ಲ ಮಾಡಿ ಬಂದಿದ್ದೇವೆ. ಹೊಸ ಎಕ್ಸ್ಪೀರಿಯನ್ಸ್. ಮಗಳನ್ನ ಮನೆಯಲ್ಲಿ ಬಿಟ್ಟು ಹೋಗಿದ್ದಾರೆ. ಮನೆಯಲ್ಲಿ ನಾನು ಅಳಿಯ ಶಾಪಿಂಗ್, ಮಗಳನ್ನ ಇಷ್ಟು ಸಾಮಾನ್ ಜೊತೆ ಬಿಟ್ಟು ಹೋಗಿದ್ದಾರೆ. ತಂದಿದ್ದೇವೆ. ಯಾಕಂದ್ರೆ ನಾವು ಹೋದದ್ ಲೇಟ್ ಆಯ್ತು, ಅಲ್ಲಿ ಕ್ಲೋಸ್ ಆಗ್ಲಿಕ್ಕೆ ಆಯ್ತು. ಕೆಲವೊಂದು ಐಟಮ್ ಹುಡುಕ್ಲಿಕ್ಕೆ ಆಗ್ಲಿಲ್ಲ. ಮೇಲೆ ಉಂಟು, ಕೆಳಗೆ ಉಂಟು, ಹೆಂಗ್ ಗೊತ್ತುಂಟು. ಅಲ್ಲಿ ಅನೌನ್ಸ್ ಮಾಡಿದ್ರು ಈಗ 15 ಮಿನಿಟ್ಸ್ ಇರುದಷ್ಟೇ ಅಂತ. ಅವಾಗ ಪುಕ್ಕಡೆ ಬಂದ್ಬಿನಿ 15 ಮಿನಿಟ್ಸ್ ಅದು ಅರ್ಧ ಗಂಟೆ ಉಪ್ಪುಂಡು ಬಂದ್ವಿ ವಾಪಸ್. ತಿಕ್ಕಣ ವಾಶಿದ್ದು ಬಟ್ಟೆ ತಕೊಂಡ್ ಬಂದ್ವಿ. ನಾನು ಎಲ್ಲಿಗಾದ್ರೂ ಹೋದ್ರೆ ಎಲ್ಲ ತಗೋಬರ್ತೀನ, ಅರ್ಧಂಬರ್ಧ ತಗೋಬರ್ತೀನ. ಇನ್ನ ಬೇಗ ಹೊರಡ್ಬೇಕಾಗಿತ್ತು. ಇವರಿಬ್ರು ಜೋಡಿ ಚಂದ